ನಮಸ್ಕಾರ. ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥೆಯಾಗಿರುವಂತಹ ವಿಶ್ವಂ ವೈಚಾರಿಕ ವಾಹಿನಿ ಇವತ್ತಿನ ಈ ಶುಭ ದಿನದಿಂದ ವರಮಹಾಲಕ್ಷ್ಮಿಯ ಈ ಶುಭ ಮುಹೂರ್ತದಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೆ. ಪ್ರಸ್ತುತ 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 ನಮ್ಮ ನಗರದಲ್ಲಿ, ರಾಜ್ಯದಲ್ಲಿ ಅನೇಕ ಚಟುವಟಿಕೆಗಳು ತಂತಾನೇ ಸಂಘಟಿತವಾಗಿರುತ್ತೆ. ಅವುಗಳನ್ನು ನಾವು ಕಳ್ಕೊಳ್ಬಾರ್ದು, ಅಥವಾ ಯಾವುದನ್ನು ನೋಡಬೇಕು, ಯಾವುದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು, ಈ ರೀತಿಯ ಅನೇಕ ಗೊಂದಲಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಅವೆಲ್ಲವನ್ನು ಕೂಡ ಹೆಕ್ಕಿ ತೆಗೆದು ಇದನ್ನು ನೀವು ನೋಡಲೇಬೇಕು, ಇದನ್ನು ನೀವು ಕಳೆದುಕೊಂಡರೆ ಬಹುಶಃ ನಿಮಗೆ ದೊಡ್ಡ ಅನ್ಯಾಯವಾಗತ್ತೆ, ನಷ್ಟವಾಗತ್ತೆ ಅನ್ನುವ ಸಣ್ಣ ಎಚ್ಚರಿಕೆಯ ವಿನಮ್ರ ಪ್ರಯತ್ನ ಪ್ರಸ್ತುತ. ಸಾಹಿತ್ಯ, ಸಂಗೀತ, ನಾಟಕ, ನೃತ್ಯ, ಕಲೆ, ಬೇರೆ ಬೇರೆ ಚಟುವಟಿಕೆಗಳು ನಮ್ಮ ಕೇಂದ್ರದಲ್ಲಿ, ನಗರದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಆಯೋಜಿತವಾಗಿದೆ. ಅವುಗಳನ್ನು ತೆಗೆದು ಅವುಗಳ ಬಗ್ಗೆ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಎಚ್ಚರಿಕೆಯನ್ನು ಕೊಡುವುದರ ಮೂಲಕವಾಗಿ ನಿಮ್ಮನ್ನು ಮತ್ತಷ್ಟು ಜಾಗೃತಗೊಳಿಸಿ ಆ ಕಾರ್ಯಕ್ರಮಕ್ಕೆ ನಿಮ್ಮ ಮನಸ್ಸನ್ನು, ನಿಮ್ಮನ್ನು ಸಜ್ಜುಗೊಳಿಸುವ ಒಂದು ವಿನಮ್ರ ಪ್ರಯತ್ನ ಪ್ರಸ್ತುತ. ಇಂದಿನಿಂದ ಅದನ್ನು ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮ್ಮ ಕೈಯಲ್ಲಿ ಸಿಗುತ್ತೆ. ದಯಮಾಡಿ ನೋಡಿ. ಪ್ರಸ್ತುತ ಇಂದಿನಿಂದ ಶ್ರಾವಣ ಎಂದರೆ ಹಬ್ಬಗಳ ಸಾಲು ಸಾಲು. ಶ್ರಾವಣ ಎಂದರೆ ಸಂಭ್ರಮ. ಶ್ರಾವಣ ಎಂದರೆ ಸಡಗರ. ಆದ್ದರಿಂದಲೇ ಕನ್ನಡದ ವರಕವಿ ದ.ರಾ ಬೇಂದ್ರೆ ಹಾಡಿದರು, ಹೊಗಳಿದರು. ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗೆ ರಾವಣ, ಕುಣಿದಾವ ಗಾಳಿ ಭೈರವನ ರೂಪತಾಳಿ. ಎಂತಹ ಅದ್ಭುತವಾದಂತಹ ಪದ್ಯಗಳ ಸಾಲು. ಶ್ರಾವಣ ಅಂದ ಕೂಡಲೇ ನಮ್ಮಲ್ಲಿ ಮತ್ತಷ್ಟು ಸಂಭ್ರಮವನ್ನು ಹೆಚ್ಚಿಸುವಂತಹ ದಿವಸ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ದಿನ ಚತುರ್ದಶಿ. ಇಡೀ ಜಗತ್ತು ಅಂದು ಆಚರಿಸುತ್ತೆ ಹಿಂದೂ ಸನಾತನ ಧರ್ಮ ಪರಂಪರೆಯ ಮಹಾ ಹಬ್ಬವೊಂದನ್ನು, ವರಮಹಾಲಕ್ಷ್ಮಿ ವ್ರತ. ಅಂದು ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ತಮ್ಮ ಮನೆಗೆ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವುದು ಪದ್ಧತಿ, ಪರಂಪರೆ, ಆಚಾರ. ಪುರಾಣದ ಪ್ರಕಾರ ದಟ್ಟ ದಾರಿದ್ರ್ಯದಿಂದ ನರಳುತ್ತಿದ್ದಂತಹ ಮಗಧ ರಾಜ್ಯದ ಚಾರುಮತಿ ನಾರದರ ಉಪದೇಶದಂತೆ 12 ವರ್ಷಗಳ ಕಾಲ ಈ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡಿದಳು. ಕೊನೆಗೆ ಎಲ್ಲ ಸಂಪತ್ತನ್ನು ಪಡೆದು ಆಕೆ ಸುಸ್ಥಿತಿಯನ್ನು ತಲುಪಿ ತಾನೇ ಸ್ವತಃ ದಾನ ಧರ್ಮ ಮಾಡುವಂತಹ ಹಂತವನ್ನು ತಲುಪಿದಳು. ಅದು ಲಕ್ಷ್ಮಿಯ ಕಟಾಕ್ಷದಿಂದ ಪ್ರಾಪ್ತವಾದದ್ದು. ಅಂತಹ ವ್ರತವನ್ನು ಪ್ರಾರಂಭ ಮಾಡಿದ ಶುಭ ದಿವಸವೇ ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಶುದ್ಧ ಚತುರ್ದಶಿ ಎಂದು ಮನೆ ಮನೆಗೆ ಬರುವ ಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿ ಎಂದು ಆಕೆಯನ್ನು ಸ್ವಾಗತಿಸಿ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಅಷ್ಟೈಶ್ವರ್ಯಗಳನ್ನು ನೀಡು ಎನ್ನುವ ಪ್ರಾರ್ಥನೆಯಲ್ಲಿ ತ್ರಿಕರಣಪೂರ್ವಕವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ ಆಕೆಗೆ ನಾವು ಮಾಡುವ ಭಕ್ತಿ, ಪೂಜೆ, ನೈವೇದ್ಯ ಎಲ್ಲವುಗಳಿಂದ ಆಕೆ ಸಂತೃಪ್ತಳಾಗುತ್ತಾಳೆ ಮತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯನ್ನು ನಮಗೆ ಕರುಣಿಸುತ್ತಾಳೆ. ಆದ್ದರಿಂದಲೇ ಇಂದು ಎಲ್ಲ ಮನೆಯ ಸುಮಂಗಲಿಯರು ಆ ಲಕ್ಷ್ಮಿ ಬರುವ ಆ ಗಳಿಗೆಯನ್ನು ವಿಶೇಷವಾಗಿ ಮನೆಯನ್ನು ಅಲಂಕಾರಗೊಳಿಸಿ ಆಕೆಯನ್ನು ಮುತ್ತೈದೆಯಂತೆ, ಮಹಾಲಕ್ಷ್ಮಿಯಂತೆ ಮನೆಗೆ ಸ್ವಾಗತಿಸುತ್ತಾರೆ. ಎಲ್ಲ ವೀಕ್ಷಕರಿಗೆ ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಎನ್ನುವ ಪ್ರಾರ್ಥನೆಯನ್ನು ವಿಶ್ವಂ ಟಿವಿ ಭಗವಂತನಲ್ಲಿ ಮಾಡುತ್ತದೆ. ಕಣ್ಮನ ಸೆಳೆಯುವ ಫಲಪುಷ್ಪ ಪ್ರದರ್ಶನಕ್ಕೆ ಮತ್ತೊಮ್ಮೆ ಸಜ್ಜಾಗಿದೆ ಜಗದ್ವಿಖ್ಯಾತ ಲಾಲ್ಬಾಗ್ ಸಸ್ಯೋದ್ಯಾನ. 1951ರಿಂದ ನಡೆಯುತ್ತಾ ಬಂದಿರುವ ಫಲಪುಷ್ಪ ಪ್ರದರ್ಶನ ಈಗ 218ನೇ ವರ್ಷವನ್ನು ತಲುಪಿದೆ. ಪ್ರತಿ ವರ್ಷ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನೋತ್ಸವದಂದು ಆಚರಿಸಲ್ಪಡುವ ಫಲಪುಷ್ಪ ಪ್ರದರ್ಶನ ಲಕ್ಷಾಂತರ ಜನರನ್ನು ಅಯಸ್ಕಾಂತದಂತೆ ಆಕರ್ಷಣೆ ಮಾಡುತ್ತದೆ.
ಲಾಲ್ಬಾಗ್ನಲ್ಲಿ ಈ ಬಾರಿಯ ಈ ಫಲಪುಷ್ಪ ಪ್ರದರ್ಶನದಲ್ಲಿ 105 ವಿಧದ ಸುಮಾರು 34 ಲಕ್ಷ ಪುಷ್ಪಗಳನ್ನು ಬಳಸಿ ಕಿತ್ತೂರು ವೈಭವದ ಹೆಸರಿನಲ್ಲಿ ಅದ್ಭುತವಾದ ಪುಷ್ಪಲೋಕವನ್ನೇ ಸೃಷ್ಟಿ ಮಾಡಲಾಗಿದೆ. 20% ಹೂಗಳನ್ನು 17 ದೇಶಗಳಿಂದ ತರಿಸಲಾಗಿದೆ. ಉಳಿದ 80% ಹೂಗಳು ಲಾಲ್ಬಾಗ್ನಲ್ಲೇ ಬೆಳೆದಿರುವುದು ಅತ್ಯಂತ ವಿಶೇಷ. ಗಾಜಿನ ಮನೆಯಲ್ಲಿ ಕಿತ್ತೂರು ಕೋಟೆ ಮಾದರಿಯನ್ನು ಸೃಷ್ಟಿ ಮಾಡಲಾಗಿದೆ. ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಕೃತಿಗಳನ್ನು ಹೂವಿನಿಂದ ಸೃಷ್ಟಿ ಮಾಡಲಾಗಿದೆ. ಈ ಫಲಪುಷ್ಪ ಪ್ರದರ್ಶನಕ್ಕೆ ಕನಿಷ್ಠ 10 ಲಕ್ಷ ಮಂದಿ ಭೇಟಿ ಕೊಡುವ ನಿರೀಕ್ಷೆ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ತಾವು ಕೂಡ ಈ ಸುಂದರವಾಗಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಸ್ವಾತಂತ್ರ್ಯಕ್ಕೆ ಮಡಿದ, ಬಲಿದಾನ ಮಾಡಿದ, ತ್ಯಾಗವನ್ನು ಮಾಡಿದಂತಹ ಆ ಎಲ್ಲ ವೀರರ ಸ್ಮರಣೆಯನ್ನು ಫಲಪುಷ್ಪ ಪ್ರದರ್ಶನದ ಮೂಲಕವಾಗಿ ಮನತುಂಬಿಕೊಳ್ಳೋಣ. ಬನ್ನಿ ಲಾಲ್ಬಾಗ್ಗೆ. ಅಭಿನವ ಸರಸ್ವತಿ ಚತುರ್ಭಾಷಾ ತಾರೆ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ತನ್ನ ಮನೋಜ್ಞ ಅಭಿನಯದೊಂದಿಗೆ ವಿಜೃಂಭಿಸಿದ, ರಾರಾಜಿಸಿದ ಬಹುತೇಕ ಎಲ್ಲ ನಾಯಕ ನಟರೊಂದಿಗೆ ತೆರೆಯನ್ನು ಹಂಚಿಕೊಂಡ ಹಿರಿಯ ನಟಿ ಬಿ ಸರೋಜಾದೇವಿ ಇಂದು ಕೇವಲ ನೆನಪು ಮಾತ್ರ. ಈ ಹಿರಿಯ ಕಲಾವಿದೆಯ ನೆನಪನ್ನು ಚಿರಗೊಳಿಸುವುದಕ್ಕೋಸ್ಕರವಾಗಿ ಸೌಂಡ್ ಆಫ್ ಮ್ಯೂಸಿಕ್ ಸಂಸ್ಥೆ ಮತ್ತು ಹಲವು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಧುರ ಸಂಗೀತ ಸಂಜೆ ಕಾರ್ಯಕ್ರಮ ನಾಳೆ ಆಯೋಜನೆಗೊಂಡಿದೆ. ಭಾಗ್ಯವಂತರು ನಾವೇ ಭಾಗ್ಯವಂತರು ಶೀರ್ಷಿಕೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ನಿಜಕ್ಕೂ ಇದೊಂದು ಅರ್ಥಪೂರ್ಣವಾದಂತಹ ಶೀರ್ಷಿಕೆ. ಭಾಗ್ಯವಂತರು ನಾವೇ ಭಾಗ್ಯವಂತರು. ಅಂತಹ ಅಭಿನೇತ್ರಿಯನ್ನು ಪಡೆದ, ಆ ಪಾತ್ರಗಳನ್ನು ಕಣ್ತುಂಬಿಕೊಂಡ ನಾವೇ ಭಾಗ್ಯವಂತರು. ಆದ್ದರಿಂದ ಆ ಭಾಗ್ಯ ವಿಧಾತೆಗೆ ನಮ್ಮೆಲ್ಲರ ಅಶ್ರು ತರ್ಪಣವನ್ನು ಗೀತ ಗಾಯನದ ಮೂಲಕ ಸಲ್ಲಿಸುವ ಪ್ರಯತ್ನ ನಾಳೆ ನಗರದಲ್ಲಿ ನಡೆಯುತ್ತಿದೆ. 15ಕ್ಕೂ ಹೆಚ್ಚು ಸುಪ್ರಸಿದ್ಧ ಗಾಯಕರು ಕನ್ನಡ, ತೆಲುಗು, ತಮಿಳು, ಹಿಂದಿ ತಾರೆ ಅಭಿನಯಿಸಿರುವ ಎಲ್ಲ ಭಾಷೆಗಳ ಸುಮಧುರ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಸಂಭ್ರಮಿಸಿ. ಶುಕ್ರ ಸಭಾಂಗಣ, ಮಲ್ಲೇಶ್ವರಂ, 15ನೇ ಕ್ರಾಸ್, ಬೆಂಗಳೂರು. ಭಾಗ್ಯವಂತರು ನಾವೇ ಭಾಗ್ಯವಂತರು, ಮರೆಯದಿರಿ.